ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್. ಇವತ್ತಿನ ಟಾಪಿಕ್ ಸುಸೈಡ್ ಫ್ರೂಟಿಂಗ್ನ ಬಗ್ಗೆ. ಸುಸೈಡ್ ಫ್ರೂಟಿಂಗ್ ಹೆಸರು ಕೇಳುವಾಗಲೇ ನಿಮ್ಗೊಂಥರ ಆಶ್ಚರ್ಯ ಆಗ್ತದೆ. ಹಣ್ಣುಗಳು ಎಲ್ಲಾದರೂ ಆತ್ಮಹತ್ಯೆ ಮಾಡ್ಕೊಳ್ತಾವ? ಎಸ್, ನಾನು ಹಣ್ಣುಗಳು ಆತ್ಮಹತ್ಯೆ ಮಾಡಿಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸುಸೈಡ್ ಫ್ರೂಟಿಂಗ್ ಅಂದರೆ ಏನು, ಅದನ್ನು ನಾವು ಸ್ಟ್ರೆಸ್ ಫ್ರೂಟಿಂಗ್ ಅಂತ ಕೂಡ ಕರಿತೇವೆ. ಸೊ ಆ ಟಾಪಿಕ್ನ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸಂಪೂರ್ಣ ವಿಡಿಯೋವನ್ನು ನೋಡಿ. ಎಂದಿನಂತೆ ಇಂದು ಕೂಡ ಯಾರಾದರೂ ಮೊದಲೇ ಬಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ. ಲೆಟ್ ಅಸ್ ಬಿಗಿನ್ ವಿತ್ ದಿ ಟಾಪಿಕ್ ಸುಸೈಡ್ ಫ್ರೂಟಿಂಗ್. ಈ ಬಾರಿ ನೀವು ಮಾರ್ಕೆಟ್ನಲ್ಲಿ ನೇರಳೆ ಹಣ್ಣುಗಳನ್ನು ಹೆಚ್ಚಾಗಿ ನೋಡಿರಬಹುದು, ಅಥವಾ ರಸ್ತೆ ಬದಿಯಲ್ಲಿ ಪ್ರತಿ ವ್ಯಾಪಾರಿ ಕೂಡ ನೇರಳೆ ಹಣ್ಣನ್ನು ಮಾರಾಟ ಮಾಡಿರ್ತಾನೆ, ಅಥವಾ ನಿಮ್ಮ ಅಕ್ಕಪಕ್ಕದ ಪರಿಸರದಲ್ಲಿ ಮರಗಳಲ್ಲಿ ಈ ಬಾರಿ ಎಂದಿನ ವರ್ಷಕ್ಕಿಂತ ಹೆಚ್ಚಾಗಿ ನೇರಳೆ ಹಣ್ಣುಗಳನ್ನು ನೀವು ನೋಡಿರಬಹುದು. ಇದಕ್ಕೆಲ್ಲ ಮುಖ್ಯ ಕಾರಣ ಹವಾಮಾನ ವೈಪರೀತ್ಯ. ಈ ಸುಸೈಡ್ ಫ್ರೂಟಿಂಗ್ ಅನ್ನುವಂಥದ್ದು ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಪಟ್ಟದ್ದು. ನಮ್ಮಜ್ಜಿ ಹೇಳ್ತಾ ಇದ್ಲು, ಬೇಸಿಗೆ ಕಾಲದಲ್ಲಿ ನೇರಳೆ ಹಣ್ಣು ಹೆಚ್ಚಾಗಿ ನೇರಳೆ ಮರದಲ್ಲಿ ಉತ್ಪಾದನೆ ಆದರೆ, ಅಥವಾ ನೇರಳೆ ಮರ ಅತಿ ಹೆಚ್ಚು ನೇರಳೆ ಹಣ್ಣುಗಳನ್ನು ಬಿಟ್ಟರೆ ಆ ವರ್ಷ ಬರಗಾಲ ಬರ್ತದೆ ಅಂತ. ನಮ್ಮ ಅಜ್ಜಿಯ ಜ್ಞಾನ ಪಾರಂಪರಿಕವಾದದ್ದು, ಹಿಂದಿನವರಿಂದ ಕೇಳಿ ತಿಳ್ಕೊಂಡದ್ದು. ಬಟ್ ವಿಜ್ಞಾನ, ಸಸ್ಯಶಾಸ್ತ್ರ ಇದನ್ನೇ ಹೇಳ್ತದೆ. ಅಂದರೆ ನೇರಳೆ ಹಣ್ಣುಗಳು ಯಾವ ವರ್ಷ ಹೆಚ್ಚಾಗ್ತದೋ ಅದಕ್ಕೆ ನಾವು ಮಾಸ್ಟಿಂಗ್ ಅಥವಾ ಸ್ಟ್ರೆಸ್ ಫ್ರೂಟಿಂಗ್ ಅಂತ ಕರಿತೇವೆ. ಅದು ಬರಗಾಲದ ಮುನ್ಸೂಚನೆ ಆಗಿರ್ತದೆ. ಈ ವರ್ಷ ಮಳೆ ಕಡಿಮೆ ಆಗ್ತದೆ, ಬರಗಾಲ ಉಂಟಾಗ್ತದೆ ಅನ್ನೋದಕ್ಕೆ ನೇರಳೆ ಮರದಲ್ಲಿ ಅತಿ ಹೆಚ್ಚು ನೇರಳೆ ಹಣ್ಣು ಬಿಟ್ಟಾಗ ಅದು ಬರಗಾಲಕ್ಕೆ ಮುನ್ಸೂಚನೆಯಾಗಿ ನಾವು ನೋಡ್ತೇವೆ. ಈ ಮರಗಳು ತಮ್ಮನ್ನು ತಾವು ಮುಗಿಸಿಕೊಂಡು ಅತಿ ಹೆಚ್ಚು ಹಣ್ಣುಗಳನ್ನು ಕೊಡುವ ಪ್ರಕ್ರಿಯೆಗೆ ಸುಸೈಡ್ ಫ್ರೂಟಿಂಗ್ ಅಂತ ಕರಿತೇವೆ. ವೈಜ್ಞಾನಿಕವಾಗಿ ಇದನ್ನು ನಾವು ಸರ್ವೈವಲ್ ಇನ್ಸ್ಟಿಕ್ಟ್, ಅಸ್ತಿತ್ವಕ್ಕಾಗಿ ಹೋರಾಟ ಅಂತ ಕರಿತೇವೆ. ಈ ನೇರಳೆ ಮರ ಅನ್ನುವಂಥದ್ದು ಟ್ಯಾಪ್ ರೂಟ್ ಅನ್ನು ಹೊಂದಿದೆ. ಸೊ ಇದರ ಬೇರು ಭೂಮಿಯ ಭೂಗರ್ಭವನ್ನು ತಲುಪ್ತದೆ. ಅಲ್ಲಿ ಯಾವಾಗ ನೀರಿನ ಅಭಾವವಾಗ್ತದೋ ಆವಾಗ ನೇರಳೆ ಮರ ತನಗೆ ಪ್ರಕೃತಿಯಲ್ಲಿ ಮುನ್ಸೂಚನೆ ಸಿಗ್ತಾ ಇದೆ, ಬರಗಾಲ ಬರ್ತಾ ಇದೆ ಅಂತ ಹೇಳಿ ಆ ಒತ್ತಡವನ್ನು ತಿಳಿದುಕೊಂಡು ನೇರಳೆ ಮರ ಅತಿ ಹೆಚ್ಚು ಹಣ್ಣುಗಳನ್ನು ಬಿಡ್ತದೆ. ಯಾಕೆ ಈ ಹಣ್ಣುಗಳನ್ನು ಬಿಡ್ತದೆ ಅಂತ ಹೇಳಿದ್ರೆ, ತಾನು ಬದುಕದೇ ಇರಬಹುದು, ತನ್ನ ಪ್ರಜಾತಿಯ ಇನ್ನೊಂದು ಗಿಡ ಈ ಭೂಮಿ ಮೇಲೆ ಇರಲಿ ಅನ್ನುವ ಕಾರಣಕ್ಕೋಸ್ಕರ ನೇರಳೆ ಹಣ್ಣು ಅಥವಾ ನೇರಳೆ ಮರ ಅತಿ ಹೆಚ್ಚು ಹಣ್ಣುಗಳನ್ನು ಬಿಡ್ತದೆ. ಆ ಮೂಲಕ ಬೀಜ ಉತ್ಪಾದನೆ ಆಗ್ತದೆ, ಇನ್ನೊಂದು ನೇರಳೆ ಗಿಡ ಹುಟ್ಟುತ್ತದೆ. ಸೊ ಅಂದರೆ ತನ್ನನ್ನು ತಾನು ಮುಗಿಸಿಕೊಂಡು ಹಣ್ಣುಗಳನ್ನು ಸೃಷ್ಟಿ ಮಾಡುವುದರ ಕಡೆಗೆ ಮಾತ್ರ ಫೋಕಸ್ ಮಾಡ್ತಾ ಇರ್ತದೆ. ಯಾವುದೇ ಹೊಸ ಚಿಗುರು, ಹೊಸ ಕೊಂಬೆ ಅಥವಾ ಹೊಸ ಎಲೆಯನ್ನು ಬಿಡುವ ಪ್ರಯತ್ನವನ್ನು ಆ ವರ್ಷಗಳಲ್ಲಿ, ಬರಗಾಲದ ವರ್ಷದಲ್ಲಿ ನೇರಳೆ ಮರ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅದರ ಮುಖ್ಯ ಕೇಂದ್ರ ಬಿಂದು ಹಣ್ಣುಗಳನ್ನು ಉತ್ಪಾದಿಸುವಂಥದ್ದು. ಹಣ್ಣುಗಳನ್ನು ಉತ್ಪಾದಿಸುವ ಮೂಲಕ ಬೀಜದ ಸಂಖ್ಯೆ ಜಾಸ್ತಿ ಆಗ್ತದೆ. ಮುಂದೊಂದು ದಿನ ನಾನು ಅಳಿದರೂ ಕೂಡ ಭೂಮಿಯಲ್ಲಿ ಈ ಹಣ್ಣಿನ ಬೀಜ ಇರಬೇಕು, ನನ್ನದೇ ಪ್ರಜಾತಿಯ, ನನ್ನದೇ ಜಾತಿಯ ಇನ್ನೊಂದು ಸಸಿ ಭೂಮಿಯಲ್ಲಿ ಇರಬೇಕು ಅನ್ನೋ ಆಶಯ ಪ್ರತಿ ನೇರಳೆ ಮರ ಹೊಂದಿರ್ತದೆ. ಸೊ ಇದೊಂದು ಪ್ರಕೃತಿಯ ವಿಚಿತ್ರ ಅಂತ ಹೇಳ್ಬೋದು. ಮನುಷ್ಯನಿಗಿಂತ ಅತಿ ವೇಗವಾಗಿ ಮರಗಳು ಭೂಮಿಯಲ್ಲಿ ಉಂಟಾಗುವ ಹವಾಮಾನ ವೈಪರೀತ್ಯವನ್ನು ಗ್ರಹಿಸ್ತದೆ ಮತ್ತು ಅದಕ್ಕೆ ತಯಾರಿಯನ್ನು ಮಾಡ್ತದೆ. ಈ ನೇರಳೆ ಮರ ಕೂಡ ಅದನ್ನೇ ಮಾಡುವಂಥದ್ದು. ಸೊ ಇಲ್ಲಿ ನೇರಳೆ ಮರ ತನ್ನನ್ನು ತಾನು ಸುಸೈಡ್ ಮಾಡ್ಕೊಳ್ಳಲ್ಲ, ಅದರ ಬದಲಿಗೆ ತನ್ನ ಬಲಿದಾನವನ್ನು ಮಾಡ್ತದೆ. ನನ್ನ ಮುಂದಿನ ಪೀಳಿಗೆ ಉಳಿಬೇಕು, ನನ್ನದೇ ಜಾತಿ ಇನ್ನೊಂದು ಸಸ್ಯ ಭೂಮಿಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಈ ನೇರಳೆ ಮರ ಮಾಡ್ತದೆ. ಇತ್ತೀಚೆಗೆ ನೀವು ಮಳೆಯ ಪ್ರಮಾಣ ಕಡಿಮೆ ಆಗಿರುವುದು, ಮಾನ್ಸೂನ್ ಮಾರುತಗಳು ಇಲ್ಲದೆ ಇರುವುದು, ಇದೆಲ್ಲವನ್ನು ನೋಡಿದಾಗ ಬರಗಾಲದ ಮುನ್ಸೂಚನೆ ನಮಗೆ ಖಂಡಿತವಾಗಿ ಸಿಕ್ಕಿರ್ತದೆ. ಸೊ ಇದು ಈ ನೇರಳೆ ಮರ ಇದನ್ನು ಮೊದಲೇ ಅರಿತುಕೊಂಡಿದೆ. ಈ ನೇರಳೆ ಮರ ನೀಡಿದ ಸೂಚನೆಯನ್ನ ಅತ್ಯಂತ ಸೀರಿಯಸ್ ಆಗಿ ನಾವು ತಗೊಂಡು ಈ ಬಾರಿ ಬರಗಾಲ ಬರುತ್ತದೆ ಅನ್ನುವ ಒಂದು ಮನೋಭಾವನೆಯಿಂದಲೇ ನಾವು ತಯಾರಾಗಿರ್ಬೇಕು. ನೀರಿನ ಬಳಕೆಯನ್ನ ಅತಿ ಕಡಿಮೆ ಮಾಡಬೇಕು, ಅಪವ್ಯಯ ಮಾಡದೆ ಅಂತರ್ಜಲದ ಮಟ್ಟವನ್ನು ಕುಸಿಯದ ಹಾಗೆ ನೋಡಿಕೊಂಡು ಪ್ರಕೃತಿಯ ರಕ್ಷಣೆ ಮಾಡಿ ಆದಷ್ಟು ಗಿಡಗಳನ್ನು ಬೆಳೆಸಬೇಕು. ಸೊ ಇದು ಪ್ರಕೃತಿ ನಮಗೆ ಹೇಳಿಕೊಡುವ ಪಾಠ. ಸೊ ಈ ಪ್ರಕೃತಿಯೇ ಅತ್ಯಂತ ವಿಸ್ಮಯವಾದದ್ದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಾದರೂ ಮೊದಲೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೂ ಈ ಸುಸೈಡ್ ಫ್ರೂಟಿಂಗ್ ನಿಮಗೆ ಈ ವಿಷಯದ ಬಗ್ಗೆ ನಾನು ವಿವರವಾಗಿ ಹೇಳಿದ್ದೇನೆ ಅಂತ ಅಂದ್ಕೊಳ್ತೇನೆ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.